ನಮ್ ಜೀವ ಕಣ್ಣು. ಕರ್ನಾಡ ಕನ್ನಡ ಕಲಾ ಸಿರಿ ಬಳಗ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಂಬರೀಶ್ ರವರ ನೇತೃತ್ವದಲ್ಲಿ ಕೆಂಗೇರಿ ಸಮೀಪದ ಪ್ರತಿಷ್ಠಿತ ದರ್ಶನ್ ಕಾಲೇಜು ಸಭಾಂಗಣದಲ್ಲಿ 2025ನೇ ಸಾಲಿನ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ, ವೀರಗಾಸೆ, ಕಂಸಾಳೆ, ಯಕ್ಷಗಾನ ಇಂತಹ ಜನಪದ ಕಲಾವಿದರನ್ನು ಗುರುತಿಸಿ ಅವರಿಗೆ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ತಮ್ಮ ದೇಹದ ಅಂಗವೈಫಲ್ಯವನ್ನು ಮೀರಿ ಸಮಾಜದಲ್ಲಿ ಸಾಧನೆಗೈದ 10 ಅಂಗವಿಕಲರನ್ನು ಗುರುತಿಸಿ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅದೇ ರೀತಿ ಕರ್ನಾಟಕದ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಕನ್ನಡ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಾರು 50ಕ್ಕೂ ಹೆಚ್ಚು ಉತ್ತಮ ಕನ್ನಡ ಶಿಕ್ಷಕರನ್ನು ಗುರುತಿಸಿ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಅರ್ಥಪೂರ್ಣವಾಗಿ ಮಹತ್ವಪೂರ್ಣವಾದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಳಗದ ಗೌರವಾಧ್ಯಕ್ಷರಾದ ಡಾಕ್ಟರ್ ಟಿ ಯಲ್ಲಪ್ಪ ರವರು, ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ್ ಗುರೂಜಿರವರು, ಉಗ್ರಂ ಜಿ ರವಿರಾಜ್ ರವರು, ರೂಪಶ್ರೀ ರವರು, ಶ್ರೀ ವಿನಯ್ ರವರು, ಶ್ರೀ ಪ್ರದೀಪ್ ರವರು, ಶ್ರೀ ರಕ್ತದಾನಿ ತ್ಯಾಗರಾಜರವರು, ಶ್ರೀ ಗೋವಿಂದರಾಜರವರು ಮುಂತಾದ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದರು. ಕನ್ನಡ ಅಮ್ಮನಿದೆಯ ಹಾಳೇನು, ಸ್ವಚ್ಛ ಸುಧೆಯ ಭಾಷೆನು, ಮಂಗಳೂರ ಸಾಗರ ಅಲೆಯಲ್ಲಿ ಕನ್ನಡ, ಬೇಲೂರ ಶಿಲ್ಪದ ಕಲೆಯಲ್ಲಿ ಕನ್ನಡ, ಅನ್ನ ಕೊಡುವ ಭಾಷೆನು. ಜವಣ್ಣವ್ರ ಹೆಸರು ಗೊತ್ತಿರುತ್ತೆ ಎಲ್ಲರಿಗೂ. ಭಾಳ ಖುಷಿಯಾಯಿತು, ಯಾಕೆಂದರೆ ನಾನು ತಮಿಳ್ನಾಡು ಶೂಟಿಂಗಲ್ಲಿದ್ದೆ. ನಮ್ಮ ಪ್ರದೀಪ್ ಸರ್ ತುಂಬ ಇದು ಮಾಡಿ ಬರೀ ಕೆಲವರು ಈ ಥರ ಒಂದು ಫಂಕ್ಷನ್ ಬರಬೇಕಾದ್ರೆ ಭಾಳ ಖುಷಿಯಾಯಿತು. ಯಾಕೆಂದರೆ ಒಂದು ಕಲಾವಿದರಿಗೆ ಎಲ್ಲಿ ನಮಗೆ ಒಂದು ಗೌರವ ಸಿಗುತ್ತೋ ಆವಾಗನೇ ನಾವು ಕಲಾವಿದರಂತ ಒಂದು ಹೆಮ್ಮೆ ಪಡಬೇಕಾಗಿದೆ. ಮತ್ತು ಅಂಬರೀಶ್ ಅವರು ಭಾಳ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಎಲ್ಲರಿಗೂ ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಟಿ ತ್ಯಾಗರಾಜ್ ಅಂತ, ಮೈಸೂರಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ಇಂಜಿನಿಯರ್ ನಾನು. ಜೊತೆಗೆ ಸಾಹಿತ್ಯ ಕೂಡ 15 ಕೃತಿಗಳನ್ನು ಬಿಡುಗಡೆ ಮಾಡಿದ್ದೀನಿ. ಜೊತೆಗೆ ಒಂದು ಉದ್ದೇಶವನ್ನು ನಡೆಸ್ತಾ ಇದ್ದೀನಿ. ಜೊತೆಗೆ ಕನ್ನಡ ಸಾಹಿತ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಜೊತೆಗೆ 101 ಬಾರಿ ರಕ್ತದಾನ ಮಾಡಿದ್ದೇನೆ. 36 ವರ್ಷದಿಂದ ರಕ್ತದಾನ ಮಾಡ್ತಾನೆ ಬರ್ತಾ ಇದ್ದೀನಿ. ರಕ್ತದಾನ ಮಹಾದಾನ. ದಯವಿಟ್ಟು ಎಲ್ಲರಿಗೂ ರಕ್ತದಾನ ಮಾಡಿ ಜೀವಗಳು ಉಳಿಸಿ. ಕರ್ನಾಡ ಸಿರಿ ಬಳಗ ಬೆಂಗಳೂರು ಇವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿರ್ತಾರೆ. ಡಾಕ್ಟರ್ ರೂಪಶ್ರೀ, ಅಸೋಸಿಯೇಟ್ ಪ್ರೊಫೆಸರ್ ಇನ್ ರೇಡಿಯಾಲಜಿ. ಅಷ್ಟೇ ಅಲ್ಲ, ಮಿಸಸ್ ಸೆಂಟ್ರಲ್ ಏಷ್ಯಾ ಯೂನಿವರ್ಸ್ ಮತ್ತು ಮಿಸಸ್ ಫ್ಯಾಬ್ಯುಲಸ್ ವುಮನ್ ಆಫ್ ದ ಯೂನಿವರ್ಸ್ 2025, ಮಿಸಸ್ ಇಂಡಿಯಾ ರೋಲ್ ಮಾಡೆಲ್ 2024. ಇಷ್ಟೊಂದು ಡೆಸಿಗ್ನೇಷನ್ಗಳೆಲ್ಲ ಹೇಳ್ತಾ ಇದ್ದೀನಲ್ವಾ, ಅದ್ರ ಜೊತೆಯಲ್ಲಿ ಅದರದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಇವತ್ತೆಲ್ಲರೂ ನಾವೆಲ್ಲ ಸೇರಿಕೊಂಡು ಒಂದು ಕನ್ನಡ ರಾಜ್ಯೋತ್ಸವ, ನಮ್ಮ ಹೆಮ್ಮೆಯ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಕನ್ನಡದ ಸಂಸ್ಕೃತಿ ಅಷ್ಟಲ್ದಿರ ನಮ್ಮ ಪರಂಪರೆ ವಿಶ್ವದಾದ್ಯಂತ ಒಂದು ಪ್ರೌಡ್ನೆಸ್ ಬರಬೇಕು. ವಿಶ್ವದಾದ್ಯಂತ ನಮಗೆಲ್ಲರಿಗೂ ಒಂದು ಒಳ್ಳೆ ಪ್ರಚಾರ ಸಿಗಬೇಕು. ಅಷ್ಟೇ ಅಲ್ಲದೆ ನಾವು ಹೆಮ್ಮೆಯ ಕನ್ನಡಿಗ ಅಂತ ನಾವು ಪ್ರತಿಯೊಬ್ಬರು ಹೇಳ್ಕೋಬೇಕು ಅಂತ ಹಾರೈಸ್ತಾ, ಕನ್ನಡ ನಮ್ಮ ತಾಯಿ, ಕನ್ನಡ ನಮ್ಮ ಸಂಸ್ಕೃತಿ, ಕನ್ನಡ ನಮ್ಮ ನಡವಳಿಕೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಡಾಕ್ಟರ್ ಸತ್ಯಮೂರ್ತಿ ಅಂತ, ಪ್ರಾಧ್ಯಾಪಕ ಕವಿ, ಸಾಹಿತ್ಯ ಮತ್ತು ಚಲನಚಿತ್ರ ನಟ, ಸಮಾಜ ಸೇವಕ. ಈ ಡಾಕ್ಟರ್ ಅಂಬರೀಶ್ ಅವರು ನನ್ನ ಸ್ನೇಹಿತರ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸುಮಾರು ಒಂದು 20 ವರ್ಷದಿಂದ. ಅವರು ಮಾನವೀಯತೆ, ಸಹಕಾರ ಮೂರ್ತಿ ಮತ್ತು ಅನಾಥ ರಕ್ಷಕ ಮತ್ತು ಹೃದಯವಂತ ವ್ಯಕ್ತಿ. ಯಾಕಂದರೆ ಮತ್ತು ಕನ್ನಡದ ಕಟ್ಟಾಳು. ಹಾಗಾಗಿ ಅನಾಥ ಮಕ್ಕಳನ್ನು ಸಾಕೋದ್ರ ಜೊತೆಗೆ ಅವರ ಜೀವನವನ್ನು ಕನ್ನಡ ನಾಡಿಗಾಗಿ ಮುಡುಪಾಗಿಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಒಂದು ಶತಕೋಟಿ ನಮನಗಳು. ಹೊಸ್ಮನೆ ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ, ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರದಿಂದ.
ನಾನು ಅಂಬರೀಷ್ ಸರ್ನ ಸುಮಾರು ಈಗ ನಾನು ಅವರ ಒಂದು ಕರ್ನಾಟಕ ಕಲಾಸಿರಿ ಬಳಗದಿಂದ 5ನೇ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರೋದು. ಅವರು ನನಗೆ ಪರಿಚಯ ಆಗಿದ್ದು 100ಕ್ಕೆ 100 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಗುರುತಿಸ್ತಕ್ಕಂಥ ಒಂದು ಕಾರ್ಯಕ್ರಮದಿಂದ ಹಿಡಿದು ಇಲ್ಲಿವರೆಗೆ ಅವರು ಯಾವುದೇ ಕಾರ್ಯಕ್ರಮಕ್ಕೂ ಹೊಸಮನೆಯವರ ಬರಬೇಕಂದಾಗ ಅವರ ಯಾವುದೇ ನಮ್ದು ಎಷ್ಟೇ ಕಾರ್ಯಕ್ರಮದ ಒತ್ತಡವಿದ್ದರೂ ಸಹ ನಾವು ಅವ್ರ ಕಾರ್ಯಕ್ರಮ ಅವ್ರು ಮಾಡ್ತಕ್ಕಂಥ ಕರುನಾಡ ಭುವನೇಶ್ವರಿ ತಾಯಿ ಸೇವೆ ಅವರು ಎಲ್ಲ ನಮ್ಮ ಎಲ್ಲೋ ಎಲೆಮರೆಕಾಯಿ ಇರ್ತಕ್ಕಂಥ ಕನ್ನಡ ಶಿಕ್ಷಕರನ್ನ ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿ ಕೊಡ್ತಕ್ಕಂಥ ಕಾರ್ಯ ಇದೆಯಲ್ಲ, ಇದು ನಮ್ಮ ಕನ್ನಡ ತಾಯಿ ಭುವನೇಶ್ವರಿಗೆ, ನಮ್ಮ ಕನ್ನಡ ಭಾಷೆಗೆ ಅವರು ಸಲ್ಲಿಸ್ತಕ್ಕಂಥ ಅವರ ಕುಟುಂಬ, ಅವರ ಒಂದು ನವೀನರಾಗಿರ್ಬೋದು, ಆ ಎಲ್ಲ ಒಂದು ಅವರ ತಂಡ ಏನಿದೆ ಹಗಲು ರಾತ್ರಿ. ನನಗೆ ಗೊತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂದ್ರೆ ಒಂದು ಕಡ್ಡಿ ಪಟ್ಟಿಗೆಯಿಂದ ಹಿಡಿದು ಅದನ್ನೆಲ್ಲವನ್ನು ಆಯೋಜನೆ ಮಾಡೋದು, ಅದು ನನಗೆ ನೋವು ಗೊತ್ತು. ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನನಗೆ ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಮೊದಲನೇ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮ ಅಂಬರೀಷ್ ಅಣ್ಣನ ಕಾರ್ಯಕ್ರಮಕ್ಕೆ. ಅವರ ಒಂದು ಧೈರ್ಯ, ಸ್ಫೂರ್ತಿ ಮತ್ತು ನಮ್ಮ ತ್ಯಾಗರಾಜ್ ಸರು ಇವರೆಲ್ಲರ ಸ್ಫೂರ್ತಿಯಿಂದ ನಾನು ಕೂಡ ಈಗ ಕಳೆದ 22ನೇ ತಾರೀಕು ಮೈಸೂರಿನಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದೆ. ಹೆಮ್ಮೆಯ ಕನ್ನಡಿಗ, ಹೆಮ್ಮೆಯ ಕನ್ನಡತಿ ಈ ಪ್ರಶಸ್ತಿಗಳನ್ನ ಕೊಟ್ಟು ಸಾಧಕರಿಗೆ ಸನ್ಮಾನ ಮಾಡಿದ್ವಿ. ಅದಕ್ಕೆ ನಮ್ಮ ಅಂಬರೀಷ್ ಅಣ್ಣ ಕನ್ನಡದ ಸಾಲುಗಳನ್ನ ಎಲ್ಲರಿಗೂ ಅವರು ಎಲ್ಲರ ಎದೆ ಮೇಲೆ ಹಾರಾಡ್ತಕ್ಕಂಥ ಈ ಕನ್ನಡ ಬಾವುಟನ ಎಲ್ಲ ನನ್ನ ಒಬ್ಳಿಗೆ ಅಲ್ಲ, ಎಲ್ಲ ಸಂಸ್ಥೆಗಳಿಗೂ ಯಾರೇ ಕನ್ನಡ ರಾಜ್ಯೋತ್ಸವ ಮಾಡಿದ್ರು ಅವರು ಈ ಬಾವುಟವನ್ನು ಎಲ್ಲರಿಗೂ ಉಚಿತವಾಗಿ ಕೊಡ್ತಾ ಇದ್ದಾರೆ. ನಾನು ಪ್ರದೀಪ್ ಅಂತ, ರಾಜ್ಯ ಮಾಧ್ಯಮ ಸಹ ಸಂಚಾಲಕ. ಈ ನಮ್ಮ ನವೆಂಬರ್ ತಿಂಗಳು ಏನಿದೆ ಅಂದರೆ, ನಮ್ಮ ಏಕೀಕರಣ ಮಾಡಿದಂಥ ವ್ಯಕ್ತಿಗಳಿಗೆ ಕೊಡುಗೆ ಆಗಿ ಕೊಟ್ಟಿರುವಂಥದ್ದು ನಮಗೆ ಇವತ್ತಿನ ದಿನ, ನಮ್ಮ ನಾಡ ಹಬ್ಬ. ಈ ಒಂದು 1956ನೇ ಇಸ್ವಿಯಲ್ಲಿ ನಮ್ಮ ನವೆಂಬರ್ 56ನೇ ಇಸ್ವಿಯಲ್ಲಿ ನಮ್ಮ ಒಂದು ಕೊಡುಗೆ, ನಮ್ಮ ರಾಜ್ಯೋತ್ಸವ ಅಂಗವಾಗಿ ಇವತ್ತು ಒಂದು ದಾಖಲೆ ಸೃಷ್ಟಿ ಮಾಡುವಂಥದ್ದು ನಮ್ಮ ಚಳುವಳಿಗಾರರು, ಹೋರಾಟಗಾರರು ಕೊಟ್ಟಿರುವಂಥ ನಮಗೆ ಕೊಡುಗೆ. ಹಾಗೆ ಜೈ ಭಾರತ, ನಮ್ಮ ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆ, ಅದು ಹೇಗೆ ಪ್ರಾರಂಭವಾಗುತ್ತೋ ಅದರಲ್ಲಿ ನಮ್ಮ ನಾಡು, ನನ್ನ ಸಂಸ್ಕೃತಿ, ಭಾಷೆಯನ್ನು ಉಳಿಸ್ಕೋಬೇಕು ಅಂತ ಹೇಳಿ ಕೊನೆಯಲ್ಲಿ ಪ್ರತಿಜ್ಞೆ ಮಾಡುವಂಥದ್ದು ಕೊನೆಯಲ್ಲಿ ಇರುವಂಥದ್ದು ಆ ನಾಡಗೀತೆಯಲ್ಲಿ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ. ಇದ್ರ ಬಗ್ಗೆ ನಾವು ಡಾಕ್ಟರ್ ಅಂಬರೀಷ್ ಅವ್ರ ಬಗ್ಗೆ ಮಾತನಾಡೋ ಅವಶ್ಯ ಇದೆ, ಜಾಸ್ತಿ ಹೊರಡನೆ ಬರೋಲ್ಲ. ಅವ್ರು ಸಿಕ್ಕಿರೋದು ಜಸ್ಟ್ ಕೆಲವೇ ತಿಂಗಳುಗಳಲ್ಲಿ ಸಿಕ್ಕಿದ್ದು. ಇವತ್ತು ಅಭಿವೃದ್ಧಿ ಅವರು ನಾವು ಮಾಡ್ತಾ ಇರೋ ಕಾರ್ಯಗಳು ನೋಡಿದ್ರೆ ನಮಗೆ ಮೆಚ್ಚುಗೆ ಆಗುತ್ತೆ. ಅವರು ಇವತ್ತು ನವೆಂಬರ್ 30 ಕನ್ನಡ ಅನ್ನೋದು ಮರ್ತೋಗ್ಬಾರ್ದು, ಇದು ವರ್ಷಗಟ್ಟಲೆ ನಡೆಯಬೇಕು. ಈ ವರ್ಷಗಟ್ಟಲೆ ನಡೆಸಿಕೊಂಡು ಹೋಗ್ತಾ ಇರೋ, ಸಾಧನೆ ಮಾಡ್ತಾ ಇರೋದಕ್ಕೆ ನಮ್ಮೆಲ್ಲರ ಆಶೀರ್ವಾದ ಅವ್ರಿಗಿರುತ್ತೆ. ನಾವು ಅವ್ರ ಜೊತೆ ಸಹಕಾರವಾಗಿ ನಾವು ನಿಂತಿರ್ತೀವಿ, ಅವ್ರ ಬೆನ್ನೆಲುಬಾಗಿ ನಾವು ಇರ್ತೀವಿ. ಥ್ಯಾಂಕ್ಸ್. ಅಂತ BMTC ಚಾಲಕರ ನಿರ್ವಹಣೆ ಮಾಡ್ತಾ ಇದ್ವಿ. ಈ ಕನ್ನಡ ಸಿರಿ ಬಳಗದ ರೂವಾರಿ ಅಂಬರೀಷ್ ಅವರಿಗೆ ಎಷ್ಟು ನಾವು ಧನ್ಯವಾದ ಹೇಳಿದ್ರೆ ತಪ್ಪಾಗುತ್ತೆ. ತುಂಬ ರಿಯಲಿ ಮನಪೂರ್ವಕ ಧನ್ಯವಾದಗಳು. ತುಂಬ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಇದೊಂದು ಎಲ್ರಿಗೂ ಒಂದು ಆದರ್ಶ. ಕರುನಾಡ ಕಲಾಸಿರಿ ಬಳಗದ ವತಿಯಿಂದ ಇವತ್ತು 2025ನೇ ನವೆಂಬರ್ ತಿಂಗಳಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿ ರಾಜ್ಯೋತ್ಸವ ಅನ್ನುವ ಹೆಸರಿನಲ್ಲಿ ಆಚರಿಸಿದ್ದೀವಿ. ಅದ್ದೂರಿತನ ಅನ್ನೋದು ದೊಡ್ಡ ಮೊತ್ತದ ಪ್ರಶಸ್ತಿಗಳನ್ನು ಕೊಡೋದ್ರಿಂದ ಅಂತ ನಾವು ಅಂದ್ಕೊಂಡಿದ್ವಿ. ಉದಾಹರಣೆಗೆ ನಮ್ಮ ಕರ್ನಾಟಕ ಸರ್ಕಾರ ಈ ವರ್ಷ 75 ಜನ ಕನ್ನಡ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ 50,000 ರೂಪಾಯಿ ದೊಡ್ಡ ಮೊತ್ತದ ನಗದು ಮತ್ತು ಬೆಳ್ಳಿ ಪದಕಗಳನ್ನು ಕೊಟ್ಟು ಸನ್ಮಾನ ಮಾಡ್ತಾ ಇದೆ. ಆದರೆ ಕರ್ನಾಟಕದಾದ್ಯಂತ ಸಾವಿರಾರು ಲಕ್ಷಾಂತರ ಜನ ಕನ್ನಡ ನಾಡು, ನುಡಿ, ಸಂಸ್ಕೃತಿಗೋಸ್ಕರ ಬೇರೆ ಥರ ಎಲೆಮರೆಯ ಕಾಯಿಯ ಹಾಗೆ ದುಡಿಯೋರಿದ್ದಾರೆ. ಅಲ್ಲೆಲ್ಲ ಏನಾಗುತ್ತೆ, ಸರ್ಕಾರ ಕೊಡೋ ಪ್ರಶಸ್ತಿಗಳ ಹಿಂದೆ ದೊಡ್ಡ ಲಾಬಿಗಳಿರುತ್ತೆ, ಇನ್ಫ್ಲೂಯೆನ್ಸ್ ಇರುತ್ತೆ, ಅಂಥವರಿಗೆ ಪ್ರಶಸ್ತಿ ಸಿಗುತ್ತೆ. ಆದರೆ ನಮ್ಮ ಕರುನಾಡ ಕಲಾಸಿರಿ ಬಳಗ ಬರೀ ನವೆಂಬರ್ ತಿಂಗಳಲ್ಲಿ ಮಾತ್ರ ರಾಜ್ಯೋತ್ಸವ ಆಚರಿಸೋದಿಲ್ಲ. ವರ್ಷ ಪೂರ್ತಿ ಕನ್ನಡ ನಾಡಿನ ಮೂಲೆಗಳಲ್ಲಿ ಶಾಲೆಗಳಲ್ಲಿ ದುಡಿತಾ ಇರುವ ಶಿಕ್ಷಕರಿಗೆ, ಅತ್ಯಧಿಕ ಅಂಕ ಗಳಿಸ್ತಾ ಇರುವ ವಿದ್ಯಾರ್ಥಿಗಳಿಗೆ, ಹಾಗೆಯೇ ಕನ್ನಡ ನಾಡು, ನುಡಿ, ಜನಪದ ಇರ್ಬೋದು, ವ್ಯವಸಾಯ ಕ್ಷೇತ್ರ ಇರ್ಬೋದು, ವೈದ್ಯಕೀಯ ಕ್ಷೇತ್ರ, ಹೀಗೆ ಎಲೆಮರೆಯ ಕಾಯಿಯ ಹಾಗೆ ಇರುವ ದೊಡ್ಡ ಸಾಧನೆ ಮಾಡದೇ ಇರುವ ಸಾರ್ಥಕವಾದ ಕಲಾವಿದರನ್ನು, ನಾಡು ನುಡಿಗೋಸ್ಕರ ದುಡಿದವರನ್ನು ಗುರುತಿಸಿ ಗೌರವಿಸುವ ಕೆಲಸವನ್ನು ವರ್ಷಪೂರ್ತಿ ಕರ್ನಾಟಕ ಕಲಾಸಿರಿ ಬಳಗ ಮಾಡ್ತಾ ಇದೆ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕರುನಾಡ ಕನ್ನಡ ಕಲಾಸಿರಿ ಬಳಗದ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ. ನಾವೇನೇ ಮಾಡಿದ್ರೂ ಬದುಕಲ್ಲಿ ಒಂದು ಗುರಿ ಇರಬೇಕು, ಆ ಗುರಿಯಿಂದ ಗುರು ಇರಬೇಕು ಅಂತ ಹೇಳ್ತಾರೆ. ನನ್ನ ಜೀವನದ ಕಣ್ಣಿನ ಮುಂದಿರುವಂತಹ ಗುರಿ
ಸಮಾಜದ ಸೇವೆ ಆದರೆ ನನ್ನ ಜೀವನದ ನನ್ನ ಬದುಕಿನ ಹಿಂದೆ ಇರತಕ್ಕಂಥ ನನ್ನ ಗುರುಗಳು, ನನ್ನ ಮಾರ್ಗದರ್ಶಕರು ನಮ್ಮ ಡಾಕ್ಟರ್ ಟಿ ಯಲ್ಲಪ್ಪನವರು ಸಾಹಿತಿಗಳು. ಇವತ್ತಿಗೆ ನಮ್ಮ AGS ಶಿಕ್ಷಣ ಸಂಸ್ಥೆ ಏನು ಬಡವರ ಪರವಾಗಿ, ನಿರ್ಗತಿಕರ ಪರವಾಗಿ, ವಲಸೆ ಮಕ್ಕಳ ಪರವಾಗಿ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೆಯೋ, ಅದೇ ರೀತಿ ಕನ್ನಡದ ಪರವಾಗಿ, ಕನ್ನಡ ಶಿಕ್ಷಕರ ಪರವಾಗಿ, ನಾಡು ನುಡಿಯ ಪರವಾಗಿ ಕೆಲಸವನ್ನು ಮಾಡ್ತಾ ಬರ್ತಾ ಇದೆಯೋ, ಆ ಎಲ್ಲ ಕೆಲಸಗಳನ್ನು ನಾವು ಇಂತಹ ಚಿಕ್ಕ ವಯಸ್ಸಿನಲ್ಲಿ ಮಾಡ್ಕೊಂಡು ಹೋಗೋದಕ್ಕೆ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತಹ ಕೆಲಸವನ್ನು ಮಾಡ್ತಾ ಇರೋದು ನನ್ನ ಗುರುಗಳಾದಂತಹ ಟಿ ಯಲ್ಲಪ್ಪನವರು. ಅವರ ಮಾರ್ಗದರ್ಶನದಲ್ಲಿ, ಅವರ ರಾಜ್ಯಾಧ್ಯಕ್ಷತೆಯಲ್ಲಿ ನಾವು ಈ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನನ್ನ ಕರುನಾಡ ಕನ್ನಡ ಕಲಾಸಿರಿ ಬಳಗ ಕೇವಲ ರಾಜ್ಯೋತ್ಸವವನ್ನು ಮಾಡ್ತಕ್ಕಂಥದ್ದು ಅಥವಾ ಆಚರಣೆ ಮಾಡ್ತಕ್ಕಂಥದ್ದು ಉದ್ದೇಶದಿಂದ ಕಟ್ಟಿದ್ದಲ್ಲ. ಬದಲಾಗಿ ನನ್ನ ಕರುನಾಡ ಕನ್ನಡ ಕಲಾಸಿರಿ ಬಳಗವನ್ನು ಕಟ್ಟಿದ್ದು ವಿದ್ಯಾರ್ಥಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಕನ್ನಡದ ಪ್ರೋತ್ಸಾಹವನ್ನು ಬೆಳೆಸ್ತಕ್ಕಂಥದ್ದು, ತಂದೆ ತಾಯಿಗಳಲ್ಲಿ ಕನ್ನಡದ ಪ್ರೀತಿ ಅಭಿಮಾನವನ್ನು ಬೆಳೆಸ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕಟ್ಟಿದಂತಹ ಈ ನನ್ನ ಸಂಸ್ಥೆ ಇಲ್ಲಿಯವರೆಗೆ ಸಾವಿರಾರು ಜನ ಶಿಕ್ಷಕರನ್ನು, ಸಾವಿರಾರು ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ಗುರುತಿಸ್ತಾ ಬರ್ತಾ ಇದೆ. ಕನ್ನಡದಲ್ಲಿ 100ಕ್ಕೆ 100 ಅಂಕ ಪಡೆಯುವಂತಹ ವಿದ್ಯಾರ್ಥಿಗಳನ್ನು ಗುರುತಿಸುವಂತಹ ಪ್ರಯತ್ನ, ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆಯಲು ಕಾರಣಕರ್ತರಾದ ನನ್ನ ಪ್ರೀತಿಯ ಕನ್ನಡ ಶಿಕ್ಷಕರನ್ನು ಗುರುತಿಸುವಂತಹ ಪ್ರಯತ್ನ, ಇಂತಹ ಹಲವಾರು ಕಾರ್ಯಕ್ರಮಗಳು, ಹಲವಾರು ಪ್ರಯತ್ನಗಳು ನಿರಂತರವಾಗಿ ಸಾಗ್ತಾ ಇದೆ. ಎಲ್ಲ ಕನ್ನಡ ಶಿಕ್ಷಕರ ಪ್ರೀತಿ ಆರೈಕೆಯಿಂದ ಇದೆಲ್ಲ ನಡೀತಾ ಬರ್ತಾ ಇದೆ. ನನ್ನ ಗುರುಗಳಾದಂತಹ ಟಿ ಯಲ್ಲಪ್ಪನವರು, ಅದೇ ರೀತಿಯಾಗಿ ಇವತ್ತು ಉಗ್ರಂ ಜಿ ರವಿರಾಜ್ರವರು, ಅದೇ ರೀತಿಯಾಗಿ ನಮ್ಮ ಗೋವಿಂದರಾಜ್ರವರು, ಅದೇ ರೀತಿಯಾಗಿ ನಮ್ಮ ಮೈಸೂರಿನ ತ್ಯಾಗರಾಜ್ ಸರ್ ಅವರು, ರಕ್ತದಾನಿ ತ್ಯಾಗರಾಜ್ ಸರ್ ಅವರು, ಪ್ರೀತಿಯ ಆಶ್ರಮವನ್ನು ನಡೆಸ್ತಾ ಇರ್ತಕ್ಕಂಥ ನನ್ನ ಪ್ರೀತಿಯ ಮಂಡ್ಯದಿಂದ ಬಂದಿರತಕ್ಕಂಥ ನಮ್ಮ ಮೇಡಮ್ ಅವರು, ಅದೇ ರೀತಿಯಾಗಿ ನಮ್ಮ ಸತ್ಯಮೂರ್ತಿ ಗೂಗಿಯವರು, ಅದೇ ರೀತಿಯಾಗಿ ನಮ್ಮ ಪ್ರೀತಿಯ ರೂಪಶ್ರೀ ಮೇಡಮ್ ಅವರು, ಅದೇ ರೀತಿಯಾಗಿ ಬೃಂದಾವನ ನಿವಾಸಿಗಳ ಸಂಘದ ಅಧ್ಯಕ್ಷರಾದಂತಹ ಕೃಷ್ಣ ಸರ್ ಅವರು, ಹೀಗೆ ಎಲ್ಲರೂ ಮುಖ್ಯ ಗಣ್ಯ ಅತಿಥಿಗಳ ಒಂದು ಸಾನ್ನಿಧ್ಯದಲ್ಲಿ ಬಹಳ ಅತ್ಯಂತ ಯಶಸ್ವಿಪೂರ್ಣವಾಗಿ ಕಾರ್ಯಕ್ರಮ ನಡೆದಿದ್ದು ಬಹಳ ಸಂತೋಷವಾಯಿತು. ಯಾವುದೇ ಗೊಂದಲ ಇಲ್ಲದೆ, ಆತಂಕ ಇಲ್ಲದೆ, ಸಮಸ್ಯೆ ಇಲ್ಲದೆ ಬಹಳ ಅದ್ದೂರಿಯಾಗಿ ಕನ್ನಡ ಕಾರ್ಯಕ್ರಮ ನಡೆದಿದೆ. ಇವತ್ತು ನಾವು ಸುಮಾರು 70ಕ್ಕೂ ಅಧಿಕ ಕನ್ನಡ ಶಿಕ್ಷಕರಿಗೆ ರಾಜ್ಯೋತ್ಸವವನ್ನು ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆ ಸಂತಸದ ವಿಚಾರ. ಹಾಗಾಗಿ ಇಂತಹ ನನ್ನ ಎಲ್ಲ ಕನ್ನಡದ ಕೆಲಸಗಳಿಗೆ ಸದಾಕಾಲವೂ ಎಲ್ಲರ ಪ್ರೋತ್ಸಾಹ ಬೇಕು. ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಯಲ್ಲಪ್ಪನವರ ಮಾರ್ಗದರ್ಶನದಲ್ಲಿ, ಹಿರಿಯರ ಮಾರ್ಗದರ್ಶನದಲ್ಲಿ, ಕನ್ನಡ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಈ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಕನ್ನಡಾಂಬೆ. ಕನ್ನಡವೇ ನಮ್ಮ ಬದುಕು, ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ಜಾತಿ.